ಆಕಾಶವಾಣಿ. ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಇದೆ ಅಂತ ಅನ್ಸುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪೆಕ್ಸ್ 12.2 lakh crore rupees ನಮ್ಮ ಎಕಾನಮಿಗೆ ಬರ್ತಾ ಇದೆ. ನಮ್ಮ ಕರ್ನಾಟಕ ಅಂತ ಹೇಳಿ ಬೆನಿಫಿಟ್ ಅಂತ ಏನು ಸಪ್ರೇಟ್ ಅಂತ ಕೊಟ್ಟಿಲ್ಲ, ಅದಕ್ಕೋಸ್ಕರ ಕೇಳ್ತೀನಿ, ಇದು ನಮ್ಮ ಕರ್ನಾಟಕಕ್ಕೆ ಎಷ್ಟು ಬೆನಿಫಿಟ್ಸ್ ಆಗಬಹುದು? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅದೇನೋ ಒಂದು ಫಂಡ್ ಅಂತ ಒಂದೇನೋ ಸೆಟಪ್ ಮಾಡಿದ್ದಾರೆ. 10,000 crore rupeesನ ಸೆಟಪ್ ಮಾಡಿದ್ದಾರೆ. ಈಗ ಆಲ್ರೆಡಿ 2026-27 ಬಜೆಟ್ ಮಂಡನೆ ಆಗಿದೆ. ಇತಿಹಾಸದಲ್ಲೇ ಮೊದಲನೇ ಬಾರಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭಾನುವಾರ ಈ ಒಂದು ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಆಗು ಹೋಗುಗಳೇನು, ಇದರಿಂದ ನಮ್ಗೇನು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಕೆ FKCCIನ ಶಿವಸುಬ್ರಹ್ಮಣ್ಯಂ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಈ ಬಜೆಟ್ ನಲ್ಲಿ ನಮಗೆ ಎಷ್ಟು ಉಪಕಾರ ಆಗುತ್ತೆ, ಹಾಗೆ ಇದರಲ್ಲಿ ಯಾವ್ಯಾವ ರೀತಿ ಅನಾಲಿಸಿಸ್ ಮಾಡಿದ್ದಾರೆ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಹಾಂ ಸರ್, ಈಗ ಆಲ್ರೆಡಿ ಬಜೆಟ್ ಮಂಡನೆ ಆಗಿದೆ ಮತ್ತು ಇಷ್ಟು ವರ್ಷದಲ್ಲಿ ಇತಿಹಾಸದಲ್ಲೇ ಮೊದಲನೇ ಬಾರಿ ಭಾನುವಾರ ಬಜೆಟ್ ಮಂಡನೆ ಆಗಿರೋದು. ಈ ಬಜೆಟ್ನ ನೋಡಬೇಕಾದ್ರೆ ನೀವು ಏನೇನು ಅನಾಲಿಸಿಸ್ ಮಾಡಿದ್ದು ಬಂತ, ಅಥವಾ ಏನೇನು ಫಾಲ್ಟ್ಸ್ ಇದೆ, ಏನು ಡಿಫಾಲ್ಟ್ಸ್ ಇದೆ, ಹೇಗೆ? ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಇದೆ ಅಂತ ಅನ್ಸುತ್ತೆ. ಓವರ್ ಆಲ್ ಬಜೆಟ್ ಅನಾಲಿಸಿಸ್ ನೋಡಿದ್ರೆ ಇವತ್ತಿನ ಸಿಚುಯೇಷನ್, ಇವತ್ತು ಗ್ಲೋಬಲ್ ಎಕಾನಮಿ ಏನಿದೆ, ಸೊ ನಮ್ಮ ಇಂಡಿಯನ್ ಎಕಾನಮಿಗೆ ಸಾಕಷ್ಟು ಫಿಲಿಪ್ ಮಾಡೋ ರೀತಿಯಲ್ಲಿ ಬಜೆಟ್ ಮಂಡಿಸಿದ್ದಾರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಸೀತಾರಾಮನ್ ರವರು ಇವತ್ತು ಅಂತ ಹೇಳಬಹುದು. ಯಾಕಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪೆಕ್ಸ್ 12.2 lakh crore rupees ನಮ್ಮ ಎಕಾನಮಿಗೆ ಬರ್ತಾ ಇದೆ. ಸೊ ಅದು ಬರೋದ್ರಿಂದ ಸಾಕಷ್ಟು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ಆಗಲಿ, ಕಸ್ಟಮ್ಸ್ ಆಗಲಿ, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಕೂಡ ಸಾಕಷ್ಟು ರಿಲೀಫ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅಂಡ್ ಈಗ ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1 ಏಪ್ರಿಲ್ 26ರಿಂದ ಜಾರಿಗೆ ಬರಲಿದೆ. ಅದು ಸಾಕಷ್ಟು ಸಿಂಪ್ಲಿಫೈ ಮಾಡ್ತಾ ಇದ್ದಾರೆ. ಎಲ್ಲ ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿ ಟ್ಯಾಕ್ಸ್ ಲಾಸ್ನ ಫಾರಮ್ಸ್ ಆಗಲಿ ಸಿಂಪ್ಲಿಫೈ ಮಾಡ್ತಾ ಇದ್ದಾರೆ. ಸಾಕಷ್ಟು TDS ಪ್ರೊವಿಷನ್ಸ್ ಇರಬಹುದು ಮಿಡಲ್ ಕ್ಲಾಸ್ನವ್ರಿಗೆ. ಎಸ್ಪೆಷಲಿ ನೀವು ಅಬ್ರಾಡ್ ಹೋಗ್ಬೇಕಾದ್ರೆ ಮೊದಲು 5-20% TDS ರೇಟ್ಸ್ ಇತ್ತು. ಸೊ ಇವತ್ತು ಅದನ್ನ 2%ಗೆ ಅವ್ರು ರೆಡ್ಯೂಸ್ ಮಾಡಿದ್ದಾರೆ. ಸೊ ಅದು ಕೂಡ ಒಂದು ಒಳ್ಳೆ ಉತ್ತೇಜನಕಾರಿ ಒಂದು ಅಂಶ ಅಂತ ಈ ಬಜೆಟ್ನಲ್ಲಿ ಹೇಳ್ಬೋದು. ಹಾಗೇನೆ ಎಷ್ಟೊಂದು ಔಷಧಿಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಟ್ಯಾಕ್ಸ್ ಕಮ್ಮಿ ಮಾಡಿದೆ. ಎಲ್ಲರೂ ಪ್ರತಿಯೊಂದು ಬಜೆಟ್ನಲ್ಲೂ ಒಂದು ಹೇರಿಕೆಗಳು ಹೆಚ್ಚಾಗ್ತಿತ್ತು, ಬಟ್ ಈ ಒಂದು ಬಜೆಟ್ನಲ್ಲಿ ಹೇರಿಕೆಗಿಂತ ಇಳಿಕೆ ಕಡಿಮೆ ಆಗಿದೆ. ಬರೀ ಮದ್ಯಪಾನ ಹೊರತಾಗಿ, ಅಂದ್ರೆ ಕೆಲವೊಂದು ಬ್ಯಾಡ್ ಥಿಂಗ್ಸ್ಗಳು ಹೊರತಾಗಿ ಅದ್ರ ಮೇಲೆ ಅಷ್ಟೇ ಹೇರಿಕೆ ಆಗಿದೆ. ಇನ್ನು ಮಿಕ್ಕಿದಾಗೆಲ್ಲ ಕಮ್ಮಿ ಆಗಿದೆ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಇದು ಮೊದಲು ಆಲ್ರೆಡಿ ಒಂದು ಅನಾಲಿಸಿಸ್ ನಿಮಗೆ ಬಂದಿತ್ತ? ಇದು ಎಷ್ಟು ಬೆನಿಫಿಟ್ಸ್ ಆಗ್ಬೋದು? ಡೆಫಿನೆಟ್ಲಿ. ಯಾಕಂದ್ರೆ ಹೆಲ್ತ್ ಸೆಕ್ಟರ್ ಅಲ್ಲಿ ನಿರೀಕ್ಷೆ ಇತ್ತು ಏನಾದ್ರೂ ಮಾಡಬಹುದು ಅಂತ. ಅದೇ ರೀತಿಯಲ್ಲಿ ಅವರು ಸಾಕಷ್ಟು ಡಿಸೀಸಸ್ಗೆ ಕವರ್ ಆಗೋ ಒಂದು ಕ್ಯಾನ್ಸರ್ ಆಗ್ಬೋದು, ಮತ್ತಿನ್ಯಾವುದೋ ಒಂದು ಕ್ರಾನಿಕ್ ಡಿಸೀಸಸ್ ಅವೆಲ್ಲ ಆ ಮೆಡಿಸಿನ್ಸ್ಗೆ ಸಾಕಷ್ಟು ಇಂಪೋರ್ಟ್ ಡ್ಯೂಟೀಸ್ನ ಅದು ನಿಲ್ ಮಾಡಿದ್ದಾರೆ ಅಥವಾ ಕಮ್ಮಿ ಮಾಡಿದ್ದಾರೆ. ಇಟ್ಸ್ ಎ ವೆರಿ ಗುಡ್ ಡೆವಲಪ್ಮೆಂಟ್. ಹಾಗೆ ನಿಮ್ಹಾನ್ಸ್, ನಮ್ಮ ಇವತ್ತು ಬ್ಯಾಂಗ್ಳೂರಲ್ಲಿ ಏನು ಒಂದು ನಿಮ್ಹಾನ್ಸ್ ಒಂದು ಸೆಂಟರ್ ಇತ್ತು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್, ಇದು ಅದನ್ನ ಇನ್ನು ಸಿಮಿಲರ್ ಇನ್ಸ್ಟಿಟ್ಯೂಟ್ನ ಇನ್ನೂ ಒಂದು ಕಡೆ ಮಾಡಬೇಕು ಅಂತ. ಯಾಕಂದ್ರೆ ಇವತ್ತು ಫಿಸಿಕಲ್ ಹೆಲ್ತ್ ಅಷ್ಟೇ ಅಲ್ಲ, ಮೆಂಟಲ್ ಹೆಲ್ತ್ ಕೂಡ ಬಹಳ ಇಂಪಾರ್ಟೆಂಟ್ ಈಗಿನ ಒಂದು ಪರಿಸ್ಥಿತಿಯಲ್ಲಿ. ಸೊ ಹಾಗೆ ಅದಕ್ಕೆ ಕೂಡ ಸಾಕಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೂ ಮತ್ತೆ ಇಂಡಸ್ಟ್ರಿ ವೈಸ್ಗೂ ತುಂಬಾ ಅಮೌಂಟ್ ನ ಡೊನೇಟ್ ಮಾಡಿದ್ದಾರೆ. ಅಮೌಂಟ್ ಅದಕ್ಕೋಸ್ಕರ ಅಂತ ಹೇಳಿ ಇಟ್ಟಿದ್ದಾರೆ. ಅದು ಎಷ್ಟು ಇನ್ಕ್ರೀಸ್ ಆಗುತ್ತೆ, ಮತ್ತೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ಬೆನಿಫಿಟ್ಸ್ ಆಗುತ್ತೆ? ಸ್ಮಾಲ್ ಸ್ಕೇಲ್ ಹೇಳಿದ್ರೆ ನಮ್ಮ ಕರ್ನಾಟಕ ಅಂತ ಹೇಳಿ ಬೆನಿಫಿಟ್ ಅಂತ ಏನು ಸಪ್ರೇಟ್ ಅಂತ ಕೊಟ್ಟಿಲ್ಲ, ಅದಕ್ಕೋಸ್ಕರ ಕೇಳ್ತೀನಿ, ಇದು ನಮ್ಮ ಕರ್ನಾಟಕಕ್ಕೆ ಎಷ್ಟು ಬೆನಿಫಿಟ್ಸ್ ಆಗಬಹುದು? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅದೇನೋ ಒಂದು ಫಂಡ್ ಅಂತ ಒಂದೇನೋ ಸೆಟಪ್ ಮಾಡಿದ್ದಾರೆ. 10,000 crore rupeesನ ಸೆಟಪ್ ಮಾಡಿದ್ದಾರೆ. ಸೊ ಇಟ್ ವಿಲ್ be used for the overall development of the SME sector. ಸೊ ನಮ್ಮ ಕರ್ನಾಟಕಕ್ಕೆ ಅದರಲ್ಲಿ ಇಷ್ಟು ಬೆನಿಫಿಟ್ಟು ಇಷ್ಟು ಪಾಲ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ಎ ಓವರ್ ಆಲ್ ಜನರಲ್ ಅಲೋಕೇಶನ್. ಅದಿನ್ನೂ ಫೈನ್ ಟ್ಯೂನ್ ಮಾಡಬೇಕು ಅಂತ ಅನ್ಸುತ್ತೆ. ಇನ್ನು ಆ ಫೈನರ್ ಪಾಯಿಂಟ್ಸ್ ಇನ್ನೂ ಬಂದಿಲ್ಲ ಬಜೆಟ್ ಸ್ಪೀಚಲ್ಲಿ.
ಓವರಾಲ್ ಬಜೆಟ್ ವ್ಯೂನ ನೀವು ನೋಡಿದಾಗ ಯಾವುದು ಓಕೆ ಇನ್ನು ಏನಾದರೂ ಇಂಪ್ರೂವ್ ಮಾಡಬೇಕು ಅಂತ ಅನಿಸಿತ್ತು. ಈ ಓವರಾಲ್ ಬಜೆಟ್ ಹೇಗಿದೆ? ಇಷ್ಟು 9ನೇ ಸಲ ಬಜೆಟ್ ಮಂಡನೆ ಮಾಡ್ತಾ ಇರೋದು ನಿರ್ಮಲಾ ಸೀತಾರಾಮನ್ ಅವರು. ಈ ಬಜೆಟ್ ಎಷ್ಟು ಭಿನ್ನವಾಗಿ ಅನಿಸುತ್ತೆ ನೀವು ಅನಾಲಿಸಿಸ್ ಮಾಡಿದಾಗ? ಕೆಲವು ನಿರೀಕ್ಷೆಗಳಿತ್ತು ಇನ್ನು, ಯಾಕಂದ್ರೆ ನಾವು ಅಮೆರಿಕನ್ನಲ್ಲಿ ಇರೋ ಥರ ಬೋತ್ ಹಸ್ಬ್ಯಾಂಡ್ ಅಂಡ್ ವೈಫ್ ಕ್ಲಬ್ ಮಾಡಿ ಒಂದು ರಿಟರ್ನ್ ಕಾಮನ್ ಆಗಿ ಫೈಲ್ ಮಾಡಬಹುದು, ಸೊ ದಟ್ ಆ ಬರ್ಡನ್ ಕಮ್ಮಿ ಆಗುತ್ತೆ. ಆ ಥರದ ಕೆಲವು ನಿರೀಕ್ಷೆಗಳಿತ್ತು, ಸೊ ಅದನ್ನ ಮಾಡಿಲ್ಲ. ಆದರೆ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ಸ್ ಆಗಲಿ ಮತ್ತೊಂದಾಗಲಿ ಅವ್ರೇನು ಟಚ್ ಮಾಡಿಲ್ಲ ಈ ಸಾರಿ. ಯಾಕಂದರೆ ಅದು ಲಾಸ್ಟ್ ಇಯರ್ ಅದು ಸಾಕಷ್ಟು ರಿಲೀಫ್ಸ್ ಕೊಟ್ಬಿಟ್ರು, ಏನು ಕೊಡಬೇಕಾಗಿತ್ತು ಸಬ್ಸ್ಟ್ಯಾನ್ಷಿಯಲ್ ಆಗಿ ಮಾಡಿದ್ರಿಂದ. ಈ ವರ್ಷ ಏನು ಮಾಡಿಲ್ಲ, ಅದನ್ನು ಮುಂದಿನ ವರ್ಷಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ವರ್ಷದ ಬಜೆಟ್ ಮಂಡನೆಯಿಂದ ಟಾರ್ಗೆಟ್ಲಿ ನಮ್ಮ ಕರ್ನಾಟಕಕ್ಕೆ ಏನು ಯೂಸ್ಫುಲ್ ಆಗಬಹುದು ಅಂತ ನಿಮ್ಮ ಒಂದು ನಿರೀಕ್ಷೆ ಇದೆ? ಬಜೆಟ್ ಸ್ಪೀಚ್ ಪ್ರಕಾರ ಅವರು ಯಾವುದೇ ಒಂದು ಸ್ಟೇಟ್ನ ಅವರು ಆ ಥರ ಕವರ್ ಮಾಡಿಲ್ಲ. ಸೊ ನೀವು ರೈಲ್ವೆ, ಯಾಕಂದ್ರೆ ಮೊದಲೆಲ್ಲ ರೈಲ್ವೆ ಬಜೆಟ್ ಅಂತ ಹೇಳಿ, ಅವೆಲ್ಲ ಬ್ಯಾಕ್ವರ್ಡ್ ಸ್ಟೇಟ್ಸ್ ಆಗಿರೋದ್ರಿಂದ ಅವುಗಳಿಗೆ ನಾರ್ತ್ ಈಸ್ಟ್ ಅಂಥವಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಯಾಕಂದ್ರೆ ಕರ್ನಾಟಕ, ಅದರಲ್ಲೂ ಬೆಂಗಳೂರು ಮುಂದುವರೆದಿರೋ ಭಾಗ ಆಗಿರೋದ್ರಿಂದ ಅಷ್ಟು ಅವರು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಬಟ್ ರೈಲ್ವೇಸ್ ಅಲ್ಲಿ ನೀವು ನೋಡಿದ್ರೆ ಈಗ ಸ್ಪೀಡ್ ಟ್ರೈನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಬ್ಯಾಂಗ್ಳೂರು ಹೈದ್ರಾಬಾದ್ ಸೆಕ್ಟರು ಆ ಥರದ್ದೆಲ್ಲ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಕೆಲವು ಕರ್ನಾಟಕಕ್ಕೆ ಡೆಫಿನೆಟ್ಲಿ ಆಮೇಲೆ ಇನ್ನೊಂದು ಏನು ಕ್ಲೌಡ್ ಸರ್ವಿಸ್ ಏನು ಮಾಡ್ತಾರೆ, ಸೊ ಅದು ಮೋಸ್ಟ್ ಆಫ್ ದಸ್ ಕಂಪ್ನೀಸ್ ಗ್ಲೋಬಲ್ ಇವೆಲ್ಲ ದೇ ಆರ್ ಗೋಯಿಂಗ್ ಟು ಹಾಲಿಡೇ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಹಾಲಿಡೇ ಕೊಟ್ಟಿದ್ದಾರೆ ಅಪ್ ಟು 2047, ಬಿಕಾಸ್ ಮೋಸ್ಟ್ ಆಫ್ ದೋಸ್ ಕಂಪ್ನೀಸ್ ದೇ ಆರ್ ಗೋಯಿಂಗ್ ಟು ಬಿ ಹಿಯರ್ ಇನ್ ಬ್ಯಾಂಗ್ಳೂರ್. ಆದ್ದರಿಂದ GCC ಸ್ಪೆಷಲಿ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸು ಅವೆಲ್ಲ ಬೆಂಗಳೂರಲ್ಲಿ ಇರೋದ್ರಿಂದ, ಸೊ ಅದಕ್ಕೆ ಡೆಫಿನೆಟ್ಲಿ ಇಂಡೈರೆಕ್ಟ್ಲಿ ಇಟ್ ವಿಲ್ ಹೆಲ್ಪ್ ದ ಎಕಾನಮಿ ಆಫ್ ಬ್ಯಾಂಗ್ಳೂರ್ ಪರ್ ಸೆ ಅಥವಾ ಕರ್ನಾಟಕ ಇನ್ ಜನರಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಬಜೆಟ್ನ ಅನಾಲಿಸಿಸ್. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೆವಾಣಿ.